ಕಬೀರ್ ದಾಸ್ ಇದ್ದರು. ಎಷ್ಟು ಚಲೋ ಇದ್ರು ಅಂದ್ರೆ ಕಬೀರ್ ಭಾಳ ಚಲೋ ಇದ್ದನು. ಒಂದಿನ ಕಬೀರ್ ಭಿಕ್ಷೆ ಬೇಡ್ಲಿಕ್ಕೆ ಹೋಗ್ತೀನಿ, ಡೈಲಿ ಭಿಕ್ಷಕ್ಕೆ ಹೋಗ್ತೀನಿ. ಕಬೀರ್ ಭಿಕ್ಷೆ ಬೇಡ್ತೀನಿ ಅಂದ್ರೆ ಅಷ್ಟು ಭಾರಿ ಬೇಡ್ತೀನಿ. ಡೈಲಿ ಒಂದು ಮನೆ ಕಬೀರ್ ಭಿಕ್ಷೆ ಬೇಡಬೇಕು. ಎಲ್ಲಾರ ಕಾಶಿದೊಳಗೆ ಗಂಗಾದಾಗ ಸ್ನಾನ ಮಾಡಕ್ಕೆ ಹೆಂಡತಿ ರೊಟ್ಟಿ ಮಾಡೋದ್ರೊಳಗೆ ಕಬೀರ್ ಹೋಗಿ ಬರೀ ಕರ್ಕೊಂಡು ಬರಬೇಕು ಸಾಧುರಿಗೆ. ಹಮಾರ घर को खाने के लिए आप आ जाइए, हम हमारा रोटी आप पा लीजिए महाराज, आप हमारा घर को आ जाओ. ಕಬೀರ್ ಮನೆಗೆ ಏನು ಬಿದ್ದಿಲ್ಲ. ಡೈಲಿ ಭಿಕ್ಷಕ್ಕೆ ಹೋಗ್ತೀನಿ, ಹಿಟ್ಟು ಬೇಡ್ಕೊಂಡು ಬರ್ತೀನು, 2 ರೊಟ್ಟಿ ಮಾಡ್ತಿರು, ಇಬ್ಬರಿಗೆ ಸಾಧುರಿಗೆ ಊಟ ಮಾಡಿಸ್ತೀನಿ. ಗಲ್ಲೆಗಿದ್ದವರಿಗೆಲ್ಲ ಹೆಂಗಾಯ್ತು, ಭಾಳ ದುಸ್ಮನಿಕೆ ಇದ್ದರು, ಭಾಳ ದುಸ್ಮನಿಕೆ ಹಿಡಿದ್ರು. ಗಲ್ಲೆಗಿದ್ದವರೆಲ್ಲ ಅವ ಅನ್ನಲ್ಲ ಕಬೀರ್, ಬಂದವರಿಗೆಲ್ಲ ಸಾಧುರಿಗೆ ಅನ್ನ ಇಡ್ತಾನಲ್ಲ, ಆ ಕಬೀರ್ ಮನೆಗೆ ಹೋಗ್ರಿ ಅನ್ಬೇಕು. ಕಬೀರ್ ಎಲ್ಲ ದುಕಾನ್ದಾಗ ಬಾಕಿ ಮಾಡೀನಿ. ಒಂದು ದುಕಾನ್ದಾಗ ಭೀ ಬಾಕಿ ಕಬೀರಿಂದ ಇಲ್ಲ ಅಂಬೋದಿಲ್ಲ, ಎಲ್ಲ ದುಕಾನ್ದಾಗ ಬಾಕಿ ಮಾಡೀನಿ. ತರಬೇಕು, ಹಿಟ್ಟು ಬೇಡಬೇಕು, ಸಾಧು ಸಂತ್ರಿ ಊಟ ಮಾಡಿಸ್ಬೇಕು, ಆಮೇಲೆ ಕಬೀರ್ ಉಣ್ಬೇಕು. ಒಂದಿನ ಬೆಳಗ್ಗೆ ಏನಾಯಿತು, ಅಚಾನಕ್ ಕಬೀರ ಕಾಶಿ ಏರಿಯಾದಾಗ ಹಿಂಗೆ ನಡ್ಕೋತಾ ನಡ್ದೀನಿ. ಕಾಶಿದಾಗ ಹಿಂಗೆ ನಡ್ಕೋತಾ ನಡ್ದೀನಿ ಕಬೀರ್. ಆ ಕಾಶಿ ಏರಿಯಾದಾಗ ನಡ್ಕೋತಾ ಹೋಗೋ ಹೊತ್ತಿನ ಕಬೀರಿಗೆ ಒಂದು ಘಟನೆ ಗೊತ್ತಾಯ್ತು. ಒಬ್ಬ ಮುದುಕಿ ಹಾಡ ಹಾಡ್ಕೋತ ಬಿಸ್ಕಲ್ಲಿಂದ ಹಿಂಗೆ ಬೀಸ್ಲತ್ತಿದ್ರು, ಗೋಧಿ ಬೀಸ್ಲತ್ತಿಳು. ಆಕಿ ಹಾಡ ಹಾಡ್ಕೋತ ಗೋಧಿ ಬೀಸ್ಲತ್ತಾಳ. ಕಬೀರ್ ಬೊಬ್ಬಿ ಹೊಡೆದು ಅಳ್ಳಕ್ಕೆ ಶುರು ಮಾಡ್ಯಾನ. ಮೈ ಮರ್ಗಯ ರೇ ಅಮ್ಮ ಮೈ ಕ್ಯಾ ಕರು, ಮೈ ಮರ್ಗಯ ರೇ ಮರ್ಗಯ ಅಂತ ಚಿರ್ಚಿರು ಅಳ್ಳತ್ತನು. ಎದಿ ಬಡ್ಕೊಂಡು ಅಳ್ಳತ್ತು. ನಾ ಸತ್ರೋ ಯಪ್ಪ, ನನ್ನ ಜಿಂದಗಿ ಹಾಳಾಯ್ತೋ ಯಪ್ಪ, ನೀವು ನೋಡ್ಬರ್ರಿಯೋ ಯಪ್ಪ, ನನಗೆ ಬಚ್ಚಸ್ರೋ ಅಂತ ಅಳ್ಳಕ್ಕೆ ಶುರು ಮಾಡ್ದನು. ಕಬೀರ್ ಏನಂದನು, ಅಳ್ಳಕ್ಕೆ ಶುರು ಮಾಡ್ಲತ್ತನು. ಗಲ್ಲೆಗಿದ್ದವ್ರು ಎಲ್ಲರೂ ಓಡಿ ಬಂದರು. ಅವ ಅಳೋದು ನೋಡಿ ಬಡ್ಕೊಂಡು ಅಳೋದು ನೋಡಿ ಘಬರಾಸಿ ಏನಾಗ್ಯದ ಕಬೀರ್ ಹೇಳಕ್ಕಾರ ಹೇಳಂದನು. ಏ ಯಪ್ಪೋ, ನಿಮಗೆ ಭೀ ಗೊತ್ತಿಲ್ರೋ ಯಪ್ಪ, ನಿಮ್ಮ ಜಿಂದಗಿ ಭೀ ಹಾಳು, ನನ್ನ ಜಿಂದಗಿ ಭೀ ಹಾಳ್ರೋ ಯಪ್ಪ ಅಂದು ಅಳ್ಳಕ್ಕೆ ಶುರು ಮಾಡ್ದನು. ಗಲ್ಲೆಗಿದ್ದನು ಶಾಣೆರೆಲ್ಲ ಏನಂದ್ರು, ಇದು ಯಾವಂದೇಳಿ ಹುಚ್ಚರಕ್ಲೆ ಭಕ್ತಿ ಮಾಡ್ಕೋತ ಯಾವಂದೇಳಿ ರಾಮ್ 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 ಅಂತ ಬಡ್ಕೋತಿತ್ತು. ಆ ರಾಮ್ ರಾಮ್ ಅಂಬದ್ರಾಗ ಇದು ಏನು ಪಾಗಲಾಗ್ಯದ ಏನು ಸುದ್ದಿ, ಅದ ಕಡೆ ಪಾಗಲ ಅಳೋದು ಒಂದು ಏನು ಕೇಳ್ತೀರಿ, ಯಾರ ಮನೆಗೆ ಅವ್ರು ಹೋಗೋರು ನಡ್ರಿ ಅಂತ ಹೇಳಿ ಎಲ್ಲರೂ ಯಾಕಡಿಂದ ಆ ಕಡೆ ಅವ್ರ ಅಂಬಸ್ಥಾನ ಗಪ್ಪಡ್ದು. ಅವ್ರು ಏನೇನು ಅನ್ಕೊಲತ್ತಾರ ಅದೆಲ್ಲ ಅಂಬಸ್ಥಾನ ಕಬೀರ್ ಗಪ್ಪಡ್ದ ಮೇಲೆ ಮತ್ತೆ ಚಿರ್ಚಿರ್ ಅಳಕ್ಕೆ ಶುರು ಮಾಡಿದ್ರು. ಆಗ ಜನರೆಲ್ಲ ಲತ್ತರು, ಇದು ತೋಲ್ ರಾಮ್ ರಾಮ್ ಅಂತೀನು, ಆ ಭಕ್ತಿ ಎಂಬುದು ತೆಲಿಗೆ ಏರ್ಯದ, ಏನು ಹುಚ್ಚಾಗ್ಯದ ಏನು ಸುದ್ದಿನೋ, ಈ ಮುದುಕಿ ಮನೆ ಮುಂದೆ ಹತ್ರ ಮುದುಕಿ ಏನು ಕೊಡ್ತದ, ಆ ಮುದುಕಿ ಹೊರಗೆ ಬರ್ಲಕ್ಕಿಲ್ಲ, ನಾ ಹಿಟ್ಟು ಕೊಡ್ಲಕ್ಕಿಲ್ಲ, ಈ ಕಬೀರು ಮುಂದಕ್ಕೆ ಹೋಗ್ಲಕ್ಕಿಲ್ಲ, ಇದು ಯಾಕಳಲ್ದಕ್ಕ ಅಂಥೇಳಿ ಎಲ್ಲರೂ ಇದು ಮಾಡಿಕೊಂಡು ಯಾರ್ದವ್ರು ಹೋದರು. ನನಗೆ ಈ ಊರಾಗ ಈ ಕಾಶಿದಾಗ ಯಾರು ಭೀ ನನ್ನ ಮಾತು ಕೇಳಲ್ರೋ ಯಪ್ಪ, ನನ್ನ ಜಿಂದಗಿ ಹಾಳಾಯ್ತು ಯಪ್ಪ, ನನ್ನ ಜಿಂದಗಿ ಬರ್ಬೋದಾಯ್ತರೋ ಯಪ್ಪ ಅಂಬದ ಮತ್ತೆ ಜೋಳ್ಗಿ ಹಾಕೊಂಡ ಬಡ್ಕೋತ ಅಗ್ಸಿ ಹೊರಗೆ ಹೋದನು. ಅಗ್ಸಿ ಹೊರಗೆ ಇದ್ರಕಿನ್ನ ಜೋರು ಅಳಕ್ಕೆ ಶುರು ಮಾಡ್ದನು. ಯಾರ ಇದ್ದಿರೋ ಇಲ್ಲೋ ಯಪ್ಪ, ನನ್ನ ಜಿಂದಗಿ ಹಾಳಾಯ್ತು, ಬರ್ರಿ ನನಗೆ ಬಚ್ಚಸ್ರಿ ಅಂತ ಅಳಕ್ಕೆ ಶುರು ಮಾಡ್ದನು. ಅಲ್ಲೆಲ್ಲ ಮಂದಿ ಎಲ್ಲ ನೋಡಿದ್ರು. ಇದಕ್ಕಿಂತ ಮೊದಲು ಊರಾಗತ್ತಾನ, ಮತ್ತು ಈಗ ಹೋಗಿ ಅಕ್ಷಯಗಳತ್ತಾನ, ಇವನ್ ದಂಧೆನೇ ಇಟ್ಟದ, ಎಲ್ಲಿ ಭಕ್ತಿ ಮಾಡಿದ್ರೆ ಎಲ್ಲಿ ಪಾಗಲಾಗ್ಯಾನ, ನಡ್ರಿ ಮತ್ತೆ ಇವನೇ ಹೆಣ, ಮತ್ತು ನಾವು ಯಾರು ಅನ್ಕೊಂಡಿದ್ದೆ ನಡ್ರಿ ಅಂತಂತೇಳಿ ಎಲ್ಲ ವಾಪಸ್ ಹೋದ್ರು. ಆ ಕಡೆಯಿಂದ ಒಬ್ಬ ಸಾಧು ಹೊಂಟನು. ಸಾಧು ಬಂದು ಏನಾಗ್ಯದ ಕಬೀರ, ಈಟು ಜೋರು ಅಳ್ಳತ್ತಿದ್ದೋ, ಮತ್ತು ಏನಾಗ್ಯದ ಹೇಳಕ್ಕಾರ ಹೇಳು ಅಂದರು. ಯಪ್ಪೋ, ನೀ ಸಾಧು ಆಗಿದ್ದು ಖರೆ ನಿನಗೆ ಭೀ ಗೊತ್ತಿಲ್ಲೋ ಯಪ್ಪ, ನನ್ನ ಜಿಂದಗಿ ಬರ್ಬೋದಾಯ್ತೋ, ನಿನ್ನ ಜಿಂದಗಿ ಬರ್ಬೋದಾಯ್ತೋ, ನಿನಗೆ ಭೀ ಗೊತ್ತಿಲ್ಲೋ ಏನೋ ಯಪ್ಪ ಅಂತ ಅಳ್ಳಕ್ಕೆ ಶುರು ಮಾಡ್ದನು. ಸಾಧು ಅಂದನು, ನೀನು ಹೇಳಕ್ಕರೆ ಹೇಳೋ ಅಳ್ಳಕ್ಕರ ಅಳು ಅಂದನು. ಇಲ್ಲ ನಿನ್ನೆ ಭೀ ಗೊತ್ತಾಗಲ್ಲ ಹೋಯ್ತೋ ಯಪ್ಪ, ನೀ ಯಾಕಾರ ಸಾಧು ಅದು ತಂದು, ನೀ ಸಾಧಾಗ ಭೀ ದಂಡಾಗ ಹೋಯ್ತೋ ಯಪ್ಪ, ನಿನಗೆ ಹೊಟ್ಟೆ ನನ್ನ ಬಗ್ಗೆ ಅರ್ಥ ಆಗಲ್ಲ ಹೋದ್ಮೇಲೆ ನೀ ಏನಾಯ್ತೋ ಅಂದನು. ಅವ ಹಿಂಗಾದ್ರೆ ಇವ ಬಾಯಿ ಬಿಡಲ್ಲ, ಇವ ನೋಡ್ಲಕ್ಕರ ಜ್ಞಾನಿ ಕಾಣ್ತಾನ, ಅಳ್ಳಕ್ಕರ ಅಳ್ಳತ್ತಾನ, ಏನದ ಇವನು ಮತ್ಲಪರ ತಿಳ್ಕೊಂಬರಿ ಅಂತಂಥೇಳಿ, ಕಬೀರ ಮತ್ತು ನೀನೇ ಶಾಣೆ ಇದ್ದೆಯಲ್ಲೋ, ನಾರ ಹುಚ್ಚು ಸಾಧು ಇದ್ದೆ, ಮತ್ತು ನೀ ಬಿಡಿಸರ ಹೇಳಿದ್ರು ನನಗೆ ಅರ್ಥ ಆಯ್ತದಲ್ಲ, ಜರ ಬಿಡಿಸಿ ಹೇಳೋ ಕಬೀರ ಅಂದರು. ಏನು ಹೇಳಬೇಕು, ಮುಂಜಾನೆ ಎದ್ದು ಗೋಧಿ ಬೀಸ್ಲತ್ತಿದ್ರು. ಗೋಧಿ ಬೀಸೋ ಹೊತ್ತಿನಾಗ ಟೋಟಲಿ ಹಿಂಗಾಕಿ ಹಾಡ್ಕೋತ ಗೋಧಿ ಬೀಸ್ದಳು. ಎಂತೆಂಥ ಗೋಧಿದ್ದು, ಬಟಾಣಿ ಇದ್ದಂಗೆ ಓದಿದ್ದು, ಓಟು ಎಲ್ಲ ಹಿಟ್ಟಾಯಿತು. ನಾ ಬಿ ಲಗ್ನ ಮಾಡ್ಕೊಂಡ, ನನ್ನ ಜಿಂದಗಿ ಹಿಟ್ಟಿನ ಕಲೇನೆ ಆಗೋಯ್ತೋ ಯಪ್ಪ ಅಂತ ಅಳಕ್ಕೆ ಶುರು ಮಾಡಿದೆ ಅಂದ.
ನಾ ಲಗ್ನ ಮಾಡ್ಕೊಂಡ ನನ್ನ ಜಿಂದಗಿ ಬಿ ಹಿಟ್ಟಿನ ನಕಲಿ ಆಗೋಯ್ತು. ನಾ ಮೊದಲು ಹೆಂಗಿದ್ದಂದ್ರೆ ಗೋಧಿ ಇದ್ದಂಗಿದ್ದನೋ ಯಪ್ಪ, ನನ್ನ ಜಿಂದಗಿ ಹಾಳಾಯ್ತೋ ಯಪ್ಪ, ಈ ಮಕ್ಕಳು ಸಂಸಾರ ಅನ್ಕೊಂಡಿದ್ರಾಗೆ ಬಿದ್ದನೋ ಯಪ್ಪ, ಇದು ಎಂಥ ಸಂಸಾರೋ ತಂದಿ ಅಂತ ಅದಕ್ಕೆ ಕಳ್ಳತ್ತಿದಿ ಅಂದನಂತ. ಅವಾಗ ಅವ ಶಾಣೆ ಸಾಧಿದ್ದನಂತ, ಕಬೀರ ಹಂಗೆ ಅಳ್ಳಕ್ಕೆ ಹೋಗಬೇಡ, ಅಳದ್ರಾಗ ಏನು ಮತ್ಲಪ್ಪದ ಕಬೀರ, ಹಂಗೆ ಅಳಬೇಡ. ಎಲ್ಲ ಗೋಧಿ ನಾವು ಹಿಂಗೆ ಬೀಸ್ಲಕ್ಕೆ ಹೋಗ್ತೀವಂದ್ರೆ ಬೀಸದ್ರಾಗ ಭೀ ಒಂದು ಥೋಡೆ ಕಲ್ಲಿನ ಸಂದ್ಯಾಗ ಭೀ ಸೇರ್ತಾವ ಗೋಧಿ, ಒಂದು ಥೋಡೆ ಬಿದ್ದು ಏನೈತವ ಮ್ಯಾಲೆ ಚಿಡ್ದು ಆಚೆಗೆ ಭೀ ಬೀಳ್ತಾವ. ಹಿಟ್ಟಾಗಿದ್ದ ಕಡೆ ನೀ ಏನು ಎದೆ ಹೊಡಿಲಕ್ಕೆ ಹೋಗಬೇಡ. ಅವು ಕಲ್ಲಿನ ಸಂದ್ಯಾಗ ಏನಿರ್ತಾವ ನೋಡು ಆ ದಾಣಿ ನೀ ಅನ್ಕೋ. ಒಂದು ವೇಳೆ ಕಲ್ಲು ಬೋಳೆ ಹಾಕಿನ ಮೇಲೆ ಅವು ಬೀಜ ಅವು ಏನಿರ್ತಾವಲ್ಲ ಹಾಗೆ ಅಪ್ಪಟ್ಟು ಗೋಧಿ ಇರ್ತಾವಲ್ಲ ಅವು ಏನು ಮಾಡ್ತಾರಂದ್ರೆ ಮತ್ತೆ ಬೀಸ್ಲಕ್ಕೆ ಹೋಗಲ್ರು ಕಬೀರ. ಅದು ಹುಡುಗ್ಯಾಕೆ ಏನು ಮಾಡ್ತಾರಂದ್ರೆ ರಜದಾಗ ಹಿಡ್ತಾರ, ಅದು ಹೋಗಿ ತಿಪ್ಪ್ಯಾಗ ಬೀಳ್ತಾವ. ತಿಪ್ಪ್ಯಾಗ ಬಿದ್ದ ಮೇಲೆ ಅದು ತಿಪ್ಪ್ಯಾಗಿನ ಹೋಗಿ ಹೊಲ್ದಾಗ ಬೀಳ್ತದ. ಮತ್ತು ಹೆಂಗೆ ಬೀಜ ಎತ್ತೋ ಮತ್ತು ಹಾಗೆ ಗೋಧಿ ಆಗ್ತದೋ. ನೀ ಅಂಥವಿದ್ದಿದ್ದಿ ಕಬೀರ, ನೀ ಸುಮ್ಮನೆ ಅಳ್ಳಕ್ಕೆ ಹೋಗಬೇಡ ಅಂದ್ರಂತ. ಓಹೋ ನಾ ಹಂಗಿದ್ದೀನ ಅಂದನು. ಮತ್ತು ಕಬೀರ್ ಕುಣ್ಕೋತ ಮತ್ತು ಹಿಟ್ಟು ಬಿಡ್ಕೋತ ಹೋದನು. ಓಹೋ ಮೈ ಜೀತ್ ಗಯಾ ಮೇರಾ ಜಿಂದಗಿ ಜೀತ್ ಗಯಾ ಅಂದನು. ಗಲ್ಲಾಗಿದ್ದರು ದುಸ್ಮನ್ ಸುಮ್ಮನೆ ಕೊಡ್ತಾರೇನು? ಅವ್ರು ಸುಮ್ಮನೆ ಕೊಡಲ್ಲದ್ರು. ಇಟ್ಟತನ ಹತ್ತನು ಈಗ ಜೀತ್ಗಯ ಅಂತ ಹೊಂಟನು. ಕಬೀರಿಗೆ ಏನಾರ ಅದನ್ನ ಬುದ್ಧಿ, ಇಟ್ಟತನ ಹೆಂಗೆ ಮಾಡ್ಯಾನ, ಅಳು ಹತ್ತನು. ಈಗ ನೋಡು ಜೀತ್ಗಯ ಅಲ್ಲ ಹತ್ತನು. ಇವು ಎಂಥ ಕಬೀರನ ಅಂದನು. ಒಂದು ಸರಿ ಏನಾಯ್ತು, ಎಲ್ಲ ಜನ ಎಲ್ಲ ಮತ್ತು ಇವನಿಗೆ ತೋಲ್ ಸೊಕ್ಕಾಗ್ಯದ. ಈ ಕಬೀರ್ ಎಲ್ಲಿ ಹೋದ್ರು ಭೀ ಒಣ ರಾಮ ಎಲ್ಲತನ ಇವನು ಪೈಲ ರಾಮ್ ಅಂಬದು ಇವನಿಗೆ ಬಂದ್ ಮಾಡ್ಸೋರಾಯ್ತು ಅಂಥೇಳಿ ಎಲ್ಲರೂ ಲೆಕ್ಕ ಹಾಕ್ದು. ಹಾಕ್ಮೇಲೆ ಕಬೀರ್ ಏನು ಮಾಡಿದನು, ಎಲ್ಲ ಕಡೆ ರಾಮ್ ಅನ್ನಬೇಕು ಮತ್ತು ಭಿಕ್ಷೆ ಬಿಡಬೇಕು, ಎಲ್ಲೆಲ್ಲ ಹೋಗಬೇಕು. ಮತ್ತು 4 ಮಂದಿ ಸಾದರು, ಒಂದಿನ 10 ಮಂದಿ ಸಾದರು, ಒಂದಿನ 100 ಮಂದಿ ಸಾದರು, ಒಂದಿನ 100 ಸಾದರು. ಹಿಂಗೆಲ್ಲರೂ ಗಲ್ಲೆಗಿದ್ದರೆ ಏನು ಮಾಡಬೇಕು, ನಿಮಗೆ ಎಲ್ಲಿ ಭೀ ಅನ್ನ ಸಿಗಂಗಿಲ್ಲ, ಕಬೀರ್ ಮನೆಗೆ ಹೋದಿರಂದ್ರೆ ತಾನೇ ಕಬೀರ್ ಹೆಣ್ತಿ ಇಬ್ಬರು ಬೇಡ್ಕೊಂಡು ಬಂದು ನಿಮ್ಗೆ ಅನ್ನ ಇಡ್ತಾವ. ಈ ಕಾಶಿದಾಗ ಎಲ್ಲೆಲ್ಲ ಅನ್ನ ಸಿಗಲ್ಲ ಅಲ್ಲಿಗೆ ಹೋಗ್ರಿ ಅಂದ್ರಂತ. ಒಂದಿನ ಪುರ್ಮಾಸಿ ಕಬೀರಿನ ಮನೆಗೆ 12 ಮಂದಿ ಸಾದರು ಬಂದರು. ಕಬೀರ್ ಅಂದನು, ಗಲ್ಲಾಗಿದ್ದವರಿಗೆಲ್ಲ ಇವು ಹೆಂಗೆ 4-5 ಮಂದಿಗೆ ಮಗ ಊಟ ಮಾಡಿಸ್ತನು, ಇವತ್ತು 12 ಮಂದಿಗೆ ಹೆಂಗೆ ಮಾಡಿಸ್ತಾರೆ ಇವ್ನು ನೋಡ್ಲಾಕ್ ಬರ್ತದೆ ಅಂಥೇಳಿ ಎಲ್ಲರೂ ಗಲ್ಲಾಗಿದ್ದವ್ರು ಎಲ್ಲ ಮಾಡಿದ್ರು. ಆ ಕಬೀರ್ ಏನಲ್ಲ ಅವ್ನ ಮನೆಗೆ ಹೋಗ್ರಿ, ಆ ಕಬೀರ್ ಏನಲ್ಲ ಅವ್ನ ಮನೆಗೆ ಹೋಗ್ರು. ಹೊಸ್ಸು ಮಂದಿ ಗಂಗೆದಾಗ ಸ್ನಾನ ಮಾಡ್ದು ಕಬೀರನ ಮನೆಗೆ ಹೋಗಿ ಕುಂತರು. ಭವತಿ ಭಿಕ್ಷಾ ಅಂದೆ ಕಬೀರ್, ಒಂದು ಟೈಮಿಂದ ಊಟ ನಮಗೆ ನೀವು ನೀಡಿದೆ ಅಂದ್ರೆ ಭಾಳ ಧನ್ಯದ. ನಾವು ನಾಳೆಗೆ ಇಲ್ಲಿ ಮಗೋತೀವಿ, ಕಾಶಿದಾಗ ಮಗೋತೀವಿ, ನಮಗೆ ಬೆಳಗ್ಗೆ ಊಟ ಕೊಡಬೇಕು ಕಬೀರ್ ಅಂದ್ರಂತ. ಯಾಕಾಗಲ್ರಿ ಅಕ್ರಿ ಅಪ್ಪೋರೆ, ನೀವೆಲ್ಲರೂ ಕೂಡ್ರಿ, ನಾವು ಊಟ ಕೊಡ್ತೀನಿ ಅಂದನು. ಹೆಂಡತಿ ಕೇಳ್ತಾನೆ, ಮನೆಗೆ ಏನದನೇ ಏನಾರ ಇದ್ರು ನೋಡಂದ್ರು. ಏನಿಲ್ಲ, ಅಕ್ಕಿಲ್ಲ, ಬ್ಯಾಳಿ ಇಲ್ಲ, ಏನಿಲ್ಲ, ಖಾಲಿ ಕೊಡದಾಗ ಗಂಗಿದಾಗೆ ನೀರು ತೊಗೊಂಡು ಬಂದಿನಿ, ಕಾದ ನೋಡು ಕುಡಿಸ್ರು ಕುಡಿಸು, ಇಲ್ಲದ್ರಿಲ್ಲ ಅಂದರು. ಯಾರು? ಹೆಂಡತಿ. ಮಗ ಕಮಲ್ ಇದ್ದನು, ಕುಸ್ತೋ ಹೈಕ್ಯಾರೆ ಇಲ್ಲ ಅಂದರು. ಮನೆಗೆ ಏನೇನು ಬೇಡ, ಕಾಶಿದಾಗೆಲ್ಲ ಪರೇಶಾನಿ. ಮಗನಿಗೆ ಏನು ಮಾಡಿದ್ರು, ನೀ ಆ ಗಲ್ಲಿಗೆ ಹೋಗು, ಅಲ್ಲಿ ಭಿಕ್ಷೆ ಬೇಡ್ಕೊಂಡು ಬಾ. ನೀ ಏನು ಮಾಡೆ, ನೀ ಈ ಗಲ್ಲಿಗೆ ಹೋಗು, ಯಾರ ಕಿರಣಿಗೆ ಸಾಮಾನು ಥೋಡೆ ಅಕ್ಕಿ ಗಿಕ್ಕಿ ಕೊಡ್ತಾರೇನೋ, ಥೋಡೆ ಗೋಧಿ ಹಿಟ್ಟು ಕೊಟ್ರಂದ್ರೆ ರೊಟ್ಟಿ ಮಾಡಿ ಅಷ್ಟು ಜನರಿಗೆ ಸಾದ್ರಿಗೆ ಊಟ ಮಾಡಿಸ್ತಾರೆ. ನೀ ಈ ಗಲ್ಲಿಗೆ ಹೋಗು, ನಾ ಆ ಗಲ್ಲಿಗೆ ಹೋಗ್ತೀನಿ ಅಂಥೇಳಿ ಮೂಗರು ಒಂದೊಂದು ಗಲ್ಲಿಗೆ ಹೋದ್ರು. ಮೂಗರು ಒಂದೊಂದು ಗಲ್ಲಿಗೆ ಹೋದ್ರೆ ಒಬ್ಬರು ಭೀ ಒಂದು ಸಾಮಾನು ಕೊಡಲ್ಲ ಹೋದ್ರು. ಆ ಕಡೆಯಿಂದ ಮಗ ಖಾಲಿ ಬಂದನು ಕಮಾಲ, ಈ ಕಡೆ ಹೆಂಡತಿ ಖಾಲಿ ಬಂದಳು, ಆ ಕಡೆಯಿಂದ ಕಬೀರ್ ಖಾಲಿ ಬಂದನು. ಎಲ್ಲ ದುಕಾನ್ದಾಗ ಬಾಕಿ ಮಾಡಿಟ್ಟಿನ ಕಬೀರ್. ಇನ್ನೇನು ಮಾಡಬೇಕು, ಇನ್ನು ಇಜ್ಜತ್ಕಿ ಸವಾಲ್. ನಮ್ಮ ಭಕ್ತಿ ಪರೀಕ್ಷೆನೋ ಏನು ಸುದ್ದಿಯೋ, ನಾ ಏನು ಡೈಲಿ ಸಾದ್ರಿಗೆ ಊಟ ಮಾಡಿಸ್ತಿದ್ದ, ಇವತ್ತು ನಾ ಹೆಂಗೆ ಮಾಡಲಿ, ನಾ ಖಾಲಿ ಕೈಲಿನ ಹೆಂಗೆ ಕಳಿಸ್ಲಿ, ಅವ್ರ ಪಾಪನ ಹೆಂಗೆ ಕಟ್ಕೊಲೋಯಪ್ಪ ಅಂತ ಕಬೀರ್ ಅಳ್ಕೋತ ಏನು ಮಾಡಿದನು, ಹೆಂಡತಿಗೆ ಮಗನಿಗೆ ಕಮಲು ಹೇಳಿದ್ರಂತ, ಫಲಾಣೆ ಶೆಟ್ಟಿ ದುಕಾನ್ ಅದಲ್ಲ, ಫಲಾಣೆ ಶೆಟ್ಟಿ ಇರೋದು ದುಕಾನ್ ಅದ, ನೀ ಏನು ಮಾಡು ಮಗ, ನಿನಗೆ ನಾ ಮಳಗಿ ಮೇಲೆ ನಿಂದಿರ್ತೆ, ನೀ ಏನು ಮಾಡು, ಆ ಬಂಡಿಗಲ್ಲಿ ಸರ್ಸು, ನೀ ಒಳಗೆ ಹೋಗಿ ಶೆಟ್ಟಿ ದುಕಾನ್ದಾಗ ಹೋಗು, ಹೆಂಡತಿ ಕೆಳಗೆ ನಿಂದಿರ್ತಾಳೆ, ನೀ ಸಾಮಾನು ಏನು ಮಾಡು ಅದು ಕೊಡು, ಆ 12 ಮಂದಿ ಸಾಧುರಿಗೆ ಏಟು ಅನ್ನ ಹತ್ತದ ಅಷ್ಟೇ ನೀವು ಕದಿಗಿಲ್ಲ. ನಾವು ಮೂಗರು ಹಾಗೆ ಉಪವಾಸ ಇದ್ರೆ ಆಯಿತು, ಅವ್ರಿಗೆ ಆಗಷ್ಟು ನಾ ಅಷ್ಟೇ ತೊಗೊಂಬರಿ, ಅದಕ್ಕಿಂತ ಹೆಚ್ಚು ಬೇಡ ಅಂಥೇಳಿ ರಾತ್ರಿ 12 ಬಜೆ ಏನು ಮಾಡಿದ್ರು, ಆ ಬಂಡಿಗಲ್ ಶೆಟ್ಟಿ ದುಕಾನಿತ್ತು, ಆ ಬಂಡಿಗಲ್ ತೆಗೆಸಿದ್ರು, ಮಗನಿಗೆ ಒಳಗೆ ಬಿಟ್ಟು. ಮ್ಯಾಲೆ ಯಾರು ನಿಂತರು? ಕಬೀರ್ ನಿಂತನು. ಒಳಗೆ ಯಾರು ಹೋದರು? ಕಮಲ್ ಹೋದನು. ಅದ್ರ ಬಾಜು ಯಾರು, ಕೆಳಗೆ ಯಾರದು? ಹೆಂಡತಿ ನಿಂತು. ಒಂದು ಎಲ್ಲ ಸಾಮಾನು ಅಂದು ಕೊಟ್ಟರು. ಮಗ ಸಾಕೋ
12 ಮಂದಿಗೆ ಆಗೋಟಾಗ್ಯದ ಸಾಕು ನೀ ಮ್ಯಾಲಕ್ಕೆ ಬಾ ಅಂದರು. ಆ ಪಾರ ಏನು ಮಾಡ್ಯದ ಅಂತಂದ್ರು, ಕುರ್ಚಿ ಹಾಕ್ಕೊಂಡು ಮ್ಯಾಲೆ ಬರ್ಲಕ್ಕೆ ಹೋಗ್ಯದ. ಟಪ್ ಅಂತ ಒಂದು ಭೊಗಣಿ ಬಿತ್ತು. ಟಪ್ ಅಂತ ಭೊಗಣಿ ಬೀಳ್ತಿಕ್ಕೆ ಅವ ಸೆಟ್ಟಿ ಎದ್ದನು. ಇವ್ ನೀ ಮ್ಯಾಲೆ ಗುಂಜ್ಕೊಳ್ತಾರೆ, ಪಪ್ಪ ನೀ ಗುಂಜ್ಕೋ, ಇವ ಕೆಳಗಿನವರ ಎದ್ದಾನ, ನಮಗೆ ಹೆಂಗೆ ಭೀ ಇಜ್ಜತ್ಕಿ ಸವಾಲದ, ನಾವು ಎಂದೆಂದೇನು ಕಾಳಂಟಿಗೆ ಮಾಡಿಲ್ಲ, ನಮ್ಮ ಕಡೆಯಿಂದ ಏನಿಲ್ಲಪ್ಪ, ನೀ ಹೆಂಗಾರ ಮಾಡಿ ನನ್ನ ಮ್ಯಾಲೆ ಗುಂಜ್ಕೋ, ಯಾಕಂದ್ರೆ ಬೆಳಗಾಗ್ತದ, ಬೆಳಗಾಗಟ್ಟಿಗೆ ಸಾಧು ಸಂತರಿಗೆ ಊಟ ಕೊಡಬೇಕು. ಒಂದು ವೇಳೆ ಸಾಧು ಸಂತರಿಗೆ ಊಟ ಕೊಡಲು ಹೋದೆವು ಅಂದ್ರೆ ನಾವು ಇದ್ವಿ ಸತ್ತಕ್ಕಲೆ, ನೀ ಟೆನ್ಷನ್ ಮಾಡ್ಕೋಬೇಡ ಹೆಂಗಾರ ಆಗಲಿ ಅಂದರು. ಅವಾಗ ಕೆಳಗೆ ಸೆಟ್ಟಿ ಕಾಲು ಹಿಡ್ದು ಅವಾಗ ಗುಂಜಲತ್ತಾನ, ಮ್ಯಾಲ ಇವಾಗ ಕೈ ಹಿಡ್ದು ಗುಂಜಲತ್ತಾನ. ಯಾರು ತಂದಿ ಕಬೀರ್ ಮ್ಯಾಲ ಕೈ ಹಿಡ್ದು ಗುಂಜಲತ್ತಾನ, ಅವ ಶೆಟ್ಟಿ ಎಂಬುದು ಒಳಗೆ ಗುಂಜಲತ್ತಾನ. ಇವ ಯಾವನ ಬರ್ರಿಯೋ ಕಳ್ಳ ಬಂದು ಸೇರಿ ನಮ್ಮ ಮನೆಗೆ ಕಳ್ಳ ಸೇರೇನು ಬರ್ರಿಯೋ ಅಂತ ಇವ ಅಲ್ಲತ್ತನು. ಆಗ ಇವ ಮಗಂತನ ಕಮಲ್, ಪಪ್ಪ ನನ್ನ ಜೀವ ಮುಖ್ಯ ಅಲ್ಲ, ನಿನ್ನ ಕೈದ ತಲವಾರದಲ್ಲ, ನನ್ನ ಕುತ್ತಿಗೆ ಹಾರಿಸು, ದಂಡ ದುಕಾನ್ದಾಗ ಬೀಳಲ್ದ್ಯಾಕ, ಖರೆ ನೀ ಸಾಧುರಿಗೆ ಊಟ ಮಾಡಿಸು. ಒಂದು ವೇಳೆ ನಾನೇ ಇದ್ದೀನಿ ಅಂತ ನಾವು ಒಳಗಿದ್ದಂದ್ರೆ ಫಲನೆ ಕಬೀರನ ಮಗನಂತೆ ದೇಶದಾಗೆಲ್ಲ ಇಜ್ಜತ್ ಹೊರಟೋಯ್ತದ. ಹಂಗಾಗೋದು ಬೇಕಾಗಿಲ್ಲ, ಮನೆಗೆ ಸಾಮಾನು ಒಯ್ಯಿರಿ, ನಾನು ರುಂಡ ಹಾರ್ಸಕ್ಕೂ ದಂಡ ಅಲ್ಲೇ ಬೀಳ್ತದ, ನೀ ಏನು ಟೆನ್ಷನ್ ಮಾಡ್ಕೋಬೇಡ, ನೀವು ಒಯ್ಯಪ್ಪ ಅಂತಂದರು. ಅವಾಗ ಯಾಕಾಗಲಕ್ಕೆ ಮಗ ಇಲ್ಲಿ ಇಷ್ಟೆಲ್ಲ ಗುರುತಾಡಿ ಆದ್ಮೇಲೆ ನಾವು ಇದ್ದೇನು ಫಾಯ್ದಾ ಇಲ್ಲ ಅಂದನು. ಕೈ ಮ್ಯಾಲೆ ಹಿಡ್ದನು, ಒಂದು ಕೈ ಹಿಡ್ತಿಗಿ ತಂದೆ ಏನು ಮಾಡಿದನು, ಕಬೀರನ ಮಗನ ಇರ್ತಾನಲ್ಲ ಕಮಲ್, ಅವನ ಕುತ್ತಿಗೆ ಹಾರಿಸಿದನು. ಹಾರಿಸಿ ಒಂದು ಟಾವಿಲ್ದಾಗ ಒಂದು ಮುಂಡಸಿ ಬಿಸ್ತಾನ, ಅದ್ರೊಳಗೆ ಒಯ್ದು ರುಂಡ ಇಟ್ಕೋತಾನ, ಸಾಮಾನು ತೊಗೊಂಡು ಹೋಗಿ ಅಡಿಗೆ ಮಾಡ್ತಾರ. ದಂಡ ಕೆಳ ಬಿತ್ತು, ರಕ್ತ ಎಲ್ಲ ದುಕಾನ್ ತುಂಬ ಆಯಿತು. ಅವ ಸೆಟ್ಟಿ ಏನು ಮಾಡಿದನು, ಎಲ್ಲರಿಗೆ ಪೊಲೀಸರಿಗೆಲ್ಲ ಕರೆಸ್ದನು. ಅಷ್ಟು ಜನ ಪೊಲೀಸರು ಬಂದರು, ಕಾಶಿ ತುಂಬ ಮಂದಿ ಬಂದೆಲ್ಲ ನೋಡ್ಲಕ್ಕೆ ಶುರು ಮಾಡಿದ್ರು. ಅಯ್ಯೋಯ್ಯೋ ಯಾರೋ ಒಬ್ಬ ಹುಡುಗ ತಲೆ ಇಲ್ಲ ಏನಿಲ್ಲ ಖತಮ್ ಮಾಡ್ಯಾರ, ದುಕಾನಾಗಿನ ಸಾಮಾನು ಇದ್ದಾರೆ ಅಂತ ಅವ ಸೆಟ್ಟಿ ಎಲ್ಲ ಹೇಳ್ದನು. ಆ ದಂಡಕ್ಕೆ ಏನು ಮಾಡಿದ್ರು, ಒಯ್ದು ಊರಾಗಿಂದ ಅಗಸಿಗೆ ಒಂದು ಕಂಬ ಇರ್ತದಲ್ಲ ಅದಕ್ಕೆ ಒಯ್ದು ಕಟ್ಟಿದ್ರು. ಯಾರ್ದಾರ ಇದ್ರು ಬಂದು ಅವ್ರು ಕೂಸದಂತ ಹೇಳಿ ಒಯ್ತಾರ, ಇಲ್ಲದ್ರೂ ನೋಡ್ಲಕ್ಕೆ ಬರ್ತದೆ ಅಂತ ಹೇಳಿ ಆ ಕೂಸಿಗೆ ಅಲ್ಲಿ ಕಟ್ಟಿದ್ರು. ಕಬೀರ್ ಏನು ಮಾಡ್ದಾನ, ಅದು ಒಯ್ದು ತಲೆ ಎಲ್ಲ ಮುಂಡಸಿದಾಗ, ಅದು ತಲೆ ಕಟ್ಟ್ಯಾನ, ಅದು ಮುಂಡಸಿದಾಗ ಇಟ್ಕೊಂಡು ಒಯ್ದು ಸಂದುಕ್ನಾಗ ಇಟ್ಟು. ಹೆಂಡತಿ ಅಂತಾಳ, ಅಳ್ಳಕ್ಕೆ ಹೋಗ್ಬೇಡ್ರಿ, ಗಂಡ ಅಂತಾನ, ಠೀಕ್ ಅದ ನಾ ಭೀ ಅಳಂಗಿಲ್ಲ ಅನ್ನೋನು. ಇಬ್ಬರು ಅಳಲ್ದಕ್ಲೆ ಏನು ಮಾಡ್ತಾರೆ, 12 ಮಂದಿಗೆಲ್ಲ ಅಡಿಗೆ ಮಾಡ್ತಾರೆ, ಅಷ್ಟು ಸಾಧುರಿಗೆಲ್ಲ ಅಡಿಗೆ ಮಾಡ್ತಾರೆ. ಅಷ್ಟು ಸಾಧುರಿಗೆ ಅಡಿಗೆ ಮಾಡಿ ಹೊಸ್ಸು ಮಂದಿಗೆಲ್ಲ ಊಟ ಬಡಿಸ್ತಾರೆ. ಅವ್ರು ಒಂದು ಪಟ್ ಅಂತ ಒಂದು ಚುಕ್ಕಿ ಕಣ್ಣಿ ನೀರು ಬರಂಗಿಲ್ಲ. ಅವಾಗ ಜನ ಎಲ್ಲ ಅಲ್ಲಿ ನಿಂದಿರ್ತಾ ಇರ್ತಾರೆ ಪೂರಾ ಕಾಶಿದಾಗ. ಆ ಹೆಣ ನೋಡ್ಲಕ್ಕ ಅಕ್ಷಿದಾಗ ಜೊಗ್ಯಾಕಿಂದ ಇರ್ತದಲ್ಲ, ಎಲ್ಲ ನೋಡ್ಲಕ್ಕ ಎಲ್ಲ ಇದು ಮಾಡ್ತಾರೆ. ಅವಾಗ ಕಬೀರ್ ಏನು ಮಾಡ್ತಾರಂದ್ರೆ, ಈ ಹಾದಿಗೆ ಹೊಂಟಿಂದ ಯಾಕೆ ಹೋಗೋರ, ಅಲ್ಲೆಲ್ಲ ಪಬ್ಲಿಕ್ ಜಾಸ್ತಿ ಅದ, ಈ ಕಡೆಯಿಂದ ಹೋಗಮ್ ನಡ್ರಿ ಅಂತಾನೆ. ಅಷ್ಟು ಮಂದಿ ಸಾಧುರಿಗೆ, ನೀವು ಈ ಕಡೆಯಿಂದ ನಡ್ರಿ, ಅಲ್ಲೆಲ್ಲ ಭಾಳ ಗುರುದಳಿ ಕಾಣಿಸ್ತದೆ, ಏನು ನೋಡ್ತೀರಿ, ನೀವು ಸಂತರಿದ್ರಿ, ಈ ಕಡೆಯಿಂದ ಹೋಗಮ್ ನಡ್ರಿ ಅಂತ ಕರ್ಕೊಂಡಿರ್ತಾನೆ. ಇಲ್ಲ ಅವು ಸಂತರು ಏನಂತಾರೆ, ಈ ಕಡೆಯಿಂದ ಹೋಗಮ್ ನಡ್ರಿ ಅಂತಾರೆ. ಇಲ್ಲ ಬೇಡ ಈ ಕಡೆಯಿಂದ ಯಾಕೆ ಹೋಗ್ತೀರಿ, ಈ ಕಡೆಯಿಂದ ಹೋಗಮ್ ನಡ್ರಿ, ಅಲ್ಲಿ ಏನೋ ಗುರುದಳಿ ಕಾಣಿಸ್ತದ, ಬೇಡ ಹಿಂಗೆ ಹೋಗಮ್ ನಡ್ರಿ ಅಂತಾರೆ. ಅವಾಗ ಅಷ್ಟು ಮಂದಿ ಸಾಧುರು ಏನು ಮಾಡ್ತಾರೆ, ಇಲ್ಲ ಬೇಡ, ಏನದ ನೋಡ್ಕೊತ ಹೋಗಮ್ ನಡ್ರಿ, ನಾವೇನು ಸಾಧುರು ಇದ್ದೇವೆ, ನಮಗೇನಾಗ್ತದ, ನೋಡ್ಕೊತ ಹೋಗಮ್ ನಡ್ರಿ ಅಂದರು. ಅಷ್ಟು ಮಂದಿ ಸಾಧುರು ಆ ದಂಡ ಜೊಗಕ್ಕಿಂದ ನೋಡ್ಮೇಲೆ ಪೊಲೀಸರೆಲ್ಲ ನಿಂತಿದ್ರು, ಪ್ರಜೆಗಳೆಲ್ಲ ನಿಂತಿದ್ದು. ಅವು ಎಡ್ಡು ಕೈ ಏನು ಮಾಡಿದ್ವು ಅಂದ್ರೆ, ಆ ಸತ್ತಿನ ದಂಡ ಏನಿತ್ತಲ್ಲ ಅದು ಎಡ್ಡು ಕೈ ಹಿಂಗೆ ಮಾಡಿ ಆ ಸಂತರು ದರ್ಶನ ತೊಗೊಲತ್ತಿತ್ತದು. ಆ ದಂಡ, ಆ ಜೊಗಕ್ಕಿನ ದಂಡ ಹಿಂಗೆ ಸಂತರು ಹಿಂಗೆ ಕೈ ಜೋಡಿಸಿ ಅವ್ರಿಗೆ ದರ್ಶನ ತೊಗೊಲತ್ತಿತ್ತು. ವಾ ಏನದ ಇದು, ಸತ್ತೋಗಿನ ದಂಡನು ಕೈ ಜೋಡಿಸಿದ ನಮಸ್ಕಾರ ಮಾಡ್ಲತ್ತದಿಲ್ಲ, ಇದ್ರೊಳಗೆ ಏನು ಚಮತ್ಕಾರ ಅಂಥೇಳಿ ಎಲ್ಲರೂ ಹಿಡಿದು ಕೇಳಿದ್ರು. ಸಾಧು ಸಂತರೇ ನೀವೆಲ್ಲ ಜ್ಞಾನಿಗಳಿದ್ದೀರಿ ಹೇಳ್ರಿ ಅಂದರು. ನಾವರ ಅಷ್ಟೇನು ಜ್ಞಾನಿ ಇಲ್ಲ, ಅವಾಗ ಕಬೀರ್ ಅನ್ನಲ್ಲ, ಕಬೀರಿಗೆ ಗೊತ್ತೈತದ್ರ ದಂಧ್ಯ, ಅವನಿಗೆ ಕೇಳುರಾಯ್ತು ಅಂದ್ರಂತ. ಅವಾಗ ಕಬೀರ್ ಅಂತನ, ಏನಿಲ್ಲ, ನೀವು 1200 ಜನ ಬಂದಿರಲ್ಲ, ನಿಮ್ಗೆ ಊಟ ಹಾಕೋ ಹೊತ್ತಿನಾಗ ನಾವು ಫಲನೆ ದುಕಾನ್ದಾಗ ಹಿಂಗೆ ಸಾಮಾನು ಕಳಂಟಿಗೆ ಮಾಡಿದ್ದ, ಯಾರು ಏನೂ ಕೊಡಂದ್ರು ಕೊಡಲು ಹೋಗಿದ್ರು, ಅದ್ರ ಕಡೆಯಿಂದ ನಿಮಗೆ ಉಪವಾಸ ಕಳಿಸ್ರು ನನಗೆ ಪಾಪ ಹತ್ತದಂತ ನನ್ನ ಮಗನ ರುಂಡನೇ ಹಾರಿಸಾಕಿನಿ, ಅದು ಸಂದಕ್ನಾಗ ಇಟ್ಟಿನಿ, ದಂಡ ಇಲ್ಲದ ಅಂದ್ರಂತ. ಅವಾಗ ಅವು ಸಂತರು ಎಲ್ಲ ಅಂತಾರ, ಆ ದಂಡ ರುಂಡ ತೊಗೊಂಡು ಬರ್ರಿ ಅಂತಾರೆ. ರುಂಡ ತೊಗೊಂಡು ಬರ್ರಿ ಅಂದಾಗ ಅಷ್ಟು ರುಂಡ ತೊಗೊಂಡು ಬಂದಮೇಲೆ ಸಾಧುರು ಏನು ಮಾಡ್ತಾರಂದ್ರೆ, ಆ ರುಂಡ ಅದಕ್ಕೆ ಕೂಡಿಸ್ತಾರ. ಏಳೋ ಮಗ ಕಮಲ್ ಅಂತಿಕ್ಕಿ ಆಗ ಅದು ದಂಡ ಪೂರ ಹೇಳ್ತದ. ಕಮಲ್ ಅಷ್ಟು ಮಂದಿ ಸಂತರು ದರ್ಶನ ತಗೋತದೆ. ಇದು ನಮ್ಮ ಭಾರತ ದೇಶದೊಳಗೆ ಆಗಿರ್ತಕ್ಕಂಥ ಸಾಧು ಸಂತರು ಸೇವಾದೊಳಗೆ ಅಷ್ಟು ಮಹತ್ವ ಅದ.